ತುಂಬ ಕಡೆ ಕಟ್ ಮಾಡಿ ಆಮೇಲೆ ಆ ಕಡೆ ತೆಗಿತಾರೆ. ಏನು ಮಾಡಕತ್ತಿ ಸಿಂಗ? ಸರ್ ಹಣ್ಣು ಕಾಯಕತ್ತಿ ನೋಡ್ರಿ. ಯಾರ್ಯಾರು ಹಣ್ಣು ಬೇಕು ಬರ್ರಿ ಹಣ್ಣು ತಿಂತೀರಿಲ್ಲ? ಬರ್ರಿ. ನಾವಿವತ್ತು ಮತ್ತೆ ಶಿರೂರಲ್ಲಿ ಶೂಟಿಂಗ್ ಮಾಡಾಕತ್ತೀವಿ. ಹಂಗೆ ಮಾವಿನ ಸೀಸನ್ ಅಲ್ಲ, ಹಂಗಾಗಿ ಒಂದಿಷ್ಟು ಮಾವಿನ ಹಣ್ಣು ತೊಗೊಂಬಂದೀವಿ. ಇವಳು ಓದ್ತಲ್ಲ, ಈಗ ಆಲ್ರೆಡಿ ಶಾರ್ಟ್ ಫಿಲಮ್ ನೋಡಿರಲ್ಲ ಅವಳು. ಹೇಳಿ ನಿನ್ನ ಹೆಸರು? ನನ್ನ ಹೆಸರು ಪವಿತ್ರ. ಅಪವಿತ್ರ ಮತ್ತೆ ಸುಪ್ರೀತಾ. ಸೀಯಿಂಗ್ ಫ್ರೆಂಡ್ ಸೀಯಿಂಗ್ ಕರ್ಕೊಂಡು ಬಂದನ. ಆಮೇಲೆ ಪ್ರವೀಣ್ ಅಂತ ಹೇಳಿ ನಮ್ಮ ಇದೇ ಕೊಪ್ಪಳ ಡಿಸ್ಟಿಕ್ ಬೇವೂರು ಸಾಣೆಹಳ್ಳಿ ಪಾಸ್ಔಟು. ಆಮೇಲೆ ಇವರು ಗೌರಮ್ಮ. ಇವನಂತ ನೋಡ್ರಿ, ಇವನು ಬ್ರಹ್ಮ. ಇವನು VRS. ಹಾಂ, ಇವನು ಅದ್ವಿಕ್ ಚವ್ಹಾಣ್. ನೋಡ್ರಿ ಏನು ತಿನ್ನಕತ್ತಾನ. ನೀ ತಿಂತೀಯ ಹಣ್ಣು ಪವಿತ್ರ? ಹಂಗ್ರೆ ಏನು ವಿಶೇಷ? ಏನು ವಿಶೇಷ? ಅಲ್ರಿ ಅದು ಮಾವಿನ ಕಾಯಿ, ಅದು ಇದು ಹಣ್ಣದು. ಕಾಯಿ ತಿನ್ಬೇಕು ಅನ್ಸುತ್ತೆ ನಿನಗೆ? ಗೌರಮ್ಮರು, ಅದಕ್ಕೆ ಗೌರಮ್ಮರು ಮಧ್ಯಾಹ್ನ ಬಿಸ್ಲಾಗ ಕರೆಸಿದ್ದವ್ರನ್ನ. ಹಣ್ಣಿನ ಕಾಯಿ ತಿನ್ನೋ ವಿಶೇಷ ಅಂದ್ರೆ ಏನು? ಕಾಯಿ ತಿನ್ನೋ ವಿಶೇಷ ಅಂದ್ರೆ ಏನು ಅರ್ಥ ಆಗಲ್ಲ. ಅವಳಿಗೆ ಏನು ಅರ್ಥ ಆಗಲ್ರಿ. ಅವಳಿಗೆ ಯಾರು ತೆಗಿರ್ತಾ ಆದ್ರೆ ಹೇಳಕ ಯಾರಿಗೆ ಮೇಡಮ್ಗೆ ಯಾಕೆ ಅರ್ಥ ಆಗಿದೆ? ಇದು ಕೊಡ್ರಿ. ಅರ್ಥವಿಲ್ಲದ ಮಾತುಗಳಿಗೆ ಸಮಾನ. ಫಸ್ಟ್ ಕಟ್ ಮಾಡಿದಲ್ಲ ಅದು ಕೇಸರಿ. ಎಷ್ಟೇ ಹಣ್ಣಾಗ್ಲಿ ಇದ್ರ ವಿಶೇಷ ಕೇಳ, ಇದು ಎಷ್ಟೇ ಹಣ್ಣಾಗ್ಲಿ ಹೊಟ್ಟ ಕೊಳೆಯಲ್ಲ ಅಂತ. ಹೊಟ್ಟ ಹುಳ ಬೀಳಲ್ಲ ಅಂತ ಅವನೇ ಅಂದ. ಎಷ್ಟು ಹಣ್ಣಾದ್ರೂ ಹುಳ ಬೀಳಲ್ಲ ಅಂದ ಅವನು. ಅವೇನ ಮಲಿಕೆ ಅಂತಾರಲ್ಲ ಅಂತ. ಹುಳ ಬೀಳಾರ ಕಾಯಿ ಅಂದ್ರೆ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಮಲ್ಕೆ ಅನ್ನಕತ್ತಿ ನೋಡಿ. ತಿನ್ರಿ. ಮಲ್ಗೋ ಅದ. ಯಾವ್ದು ಮಲ್ಗೋದು, ಯಾವ್ದು ಕುಂದ್ರದು, ಯಾವ್ದು ಒಂದು ಗೊತ್ತಾಗಲ್ಲ. ಮಾಡೇನ ದೊಡ್ಡ ಅಯ್ಯೋ ಯಾಕೆ ಹೋಗಿದ್ಯೋ? ಅವನಿಗೆ ಎಲ್ಲಿ ಅಂತಿಲ್ಲ ಕಾಯಿ ತಿಂದವಳು ಅದಾ ಅಂತಿದ್ದೆ ಕಾಯ್ತಿದ್ದೆ ಅಲ್ಲ. ಹಣ್ಣು ತಿನ್ನೋ ಇಷ್ಟ, ಕಾಯಿ ತಿನ್ನೋ ಇಷ್ಟ? ನೀವು ಕಾಯಿ ತಿನ್ನೋದು ಅಷ್ಟ ಅದಲ್ಲ. ಆಸೆ ಭಾಳ ಐತಿ ಇನ್ನು ಮುಂದೆ ಕಾಯಿ ತಿನ್ನೋ ಆಸೆ.